ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ಇರುವ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು, ಅದು ಡಿ ಬಾಸ್ ದರ್ಶನ್ ಅಂತ. ಹೌದು, ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ. ಇಂದಿಗೂ ಕೂಡ ಇವರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳೇ ಇವರಿಗೆ ಪ್ರಮೋಷನನ್ನು ಮಾಡಿಕೊಡ್ತಾರೆ. ಯಾವುದೇ ಮೀಡಿಯಾ ಸಪೋರ್ಟ್ ಇಲ್ಲ ಅಂದರೂ ಕೂಡ ಇವರ ಫಿಲಮ್ಗಳು ಸೂಪರ್ ಹಿಟ್ ಆಗ್ತವೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡ್ತವೆ. ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ. ಯಾರಿಗೆ ಕಷ್ಟ ಅಂತ ಬಂದರೂ ಕೂಡ ಡಿ ಬಾಸ್ ಅವರು ಎಂದಿಗೂ ಕೂಡ ವಾಪಸ್ ಕಳಿಸಲ್ಲ. ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಮಾಡ್ತಾರೆ. ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಎಷ್ಟೇ ಎತ್ತರ ಮಟ್ಟಕ್ಕೆ ಬೆಳೆದರೂ ಕೂಡ ಕರ್ನಾಟಕಕ್ಕೆ ಇವರು ಕೊಡುವ ಗೌರವ ಒಂಚೂರು ಕೂಡ ಕಡಿಮೆ ಆಗಿಲ್ಲ. ಕನ್ನಡದ ಮಗ ಅಂತಲೇ ಹೇಳ್ಕೊತಾರೆ. ಇತ್ತೀಚೆಗೆ ಕಮಲ್ ಹಾಸನ್ ಅವರು ಕನ್ನಡದ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅದಕ್ಕೆ ಡಿ ಬಾಸ್ ಅವರು ಇಂದು ಖಡಕ್ ಆದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ನೀವು ಕನ್ನಡದ ಬಗ್ಗೆ ಮಾತನಾಡೋದಾದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಬೇಡಿ ಅಂತ ಡಿ ಬಾಸ್ ಅವರು ಕಮಲ್ ಹಾಸನ್ ಅವರಿಗೆ ಖಡಕ್ಕಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಹೀಗೆ ನೇರವಾಗಿ ಮಾತನಾಡೋಕ್ಕೆ ಧೈರ್ಯ ಇರುವ ಒಬ್ಬ ನಟ ಅಂದರೆ ಅದು ಡಿ ಬಾಸ್ ಅವರು ಮಾತ್ರ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.